ವೀಕ್ಷಕರೇ ನಮಸ್ಕಾರ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕುಳಿತು ಮಾಡ್ಬೋದಾಗಿರುವಂಥ ಒಂದು ಡಿಜಿಟಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ಮನೆಯಲ್ಲೇ ಕೂತು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಅಂತ. ಇದು ಡಿಜಿಟಲ್ ಬ್ಯಾಂಕ್ ಅಂದರೆ ಇದರ ಅರ್ಥ ನೀವೊಂದು ಯಾವುದೋ ಒಂದು ಹಾಳೆಯಲ್ಲಿ ಫಾರಮ್ ಫಿಲಪ್ ಮಾಡಬೇಕಾಗಿಲ್ಲ, ಸೈನ್ ಮಾಡಬೇಕಾಗಿಲ್ಲ. ಆ ಬ್ಯಾಂಕಲ್ಲಿ ನೀವು ಕ್ಯಾಶನ್ನು ಡೆಪಾಸಿಟ್ ಮಾಡೋ ಹಾಗಿಲ್ಲ, ಕ್ಯಾಶ್ ವಿತ್ಡ್ರಾ ಮಾಡೋ ಹಾಗಿಲ್ಲ. ಕಂಪ್ಲೀಟ್ಲಿ ಡಿಜಿಟಲ್ ಬ್ಯಾಂಕ್ ಇದು IPPB ಅಂತ ಹೇಳ್ತಾರೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ. ಈ ಬ್ಯಾಂಕ್ನಿಂದ ನೀವು ಪೇಮೆಂಟ್ ಮಾಡ್ಬೋದು. ಹೀಗೆ ಫೋನ್ಪೇ ಇದೆ, Paytm ಇದೆ, ಗೂಗಲ್ ಪೇ ಇದೆ. ಅದರಿಂದ ನೀವು ಯಾರಿಗೆ ಹಣ ಕೊಡಬೇಕಾಗಿರುತ್ತೋ ಅದನ್ನು ಕೊಡ್ತೀರಲ್ವಾ, ಅದನ್ನು ಇದರಿಂದ ಮಾಡ್ಬೋದು. ಇದು ಭಾರತ ಸರ್ಕಾರದ ಅಂಚೆ ಇಲಾಖೆಯವರು ಕರೋನಾ ಸಮಯದಲ್ಲಿ ನಾವು ತಿಂಗಳುಗಳಗಟ್ಟಲೆ, ವರ್ಷಗಳಗಟ್ಟಲೆ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ, ಯಾರ ಜೊತೆಗೂ ಬೆರೆಯೋ ಹಾಗಿಲ್ಲ ಅಂತ ಇತ್ತಲ್ಲ, ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದು. ಪ್ರಾರಂಭ ಮಾಡಿದಾಗ ಝೀರೋ ಬ್ಯಾಲೆನ್ಸ್ನಿಂದ ಪ್ರಾರಂಭ ಆಯಿತು. ಆದರೆ ಈಗ ಕೊರೋನಾ ಮುಗಿದಿದೆ, ಆದ್ದರಿಂದ ಮಿನಿಮಮ್ ಬ್ಯಾಲೆನ್ಸ್ 200 ರೂಪೀಸ್ ಇರುತ್ತೆ. ಅಷ್ಟು ಆ ಬ್ಯಾಂಕ್ನಲ್ಲಿ ನೀವು ಮಿನಿಮಮ್ ಹಣ ಇಟ್ಟಿರಬೇಕು. ಇನ್ನು ಮ್ಯಾಕ್ಸಿಮಮ್ ಅಂದರೆ 2 ಲಕ್ಷ ರೂಪಾಯಿ. ಅಂದರೆ 2 ಲಕ್ಷ ರೂಪಾಯಿವರೆಗೂ ನೀವು ಅದರಲ್ಲಿರೋ ಹಣನ ಪೇಮೆಂಟ್ಗೋಸ್ಕರ ಖರ್ಚು ಮಾಡ್ತಾ ಇರ್ಬೋದು. ಇದನ್ನು ಮನೆಯಲ್ಲೇ ಕೂತು ಪ್ರಾರಂಭ ಮಾಡ್ಬೋದು ಅಂತ ನಾನು ಹೇಳಿದ್ನಲ್ಲ. ಹೇಗದು ಅಂದರೆ, ನಿಮ್ಮ ಮನೆಗೆ ಸ್ಪೀಡ್ ಪೋಸ್ಟ್ ಅಥವಾ ಪೋಸ್ಟ್ ತರುವಂಥ ಪೋಸ್ಟ್ ಮ್ಯಾನ್ ಇದ್ದಾನಲ್ಲ, ಅವರಿಗೆ ಅಂಚೆ ಇಲಾಖೆಯಿಂದ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಥರ ಅವರು ಹೋಗಿ ಮನೆಯಲ್ಲೇ ಹೋಗಿ ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆಯೋ, ಆ್ಯಂಡ್ರಾಯ್ಡ್ ಫೋನ್ ಇದೆಯೋ ಅವರಿಗೆ ಈ ಬ್ಯಾಂಕ್ನ ಒಂದು ಅಕೌಂಟ್ ಓಪನ್ ಮಾಡಿಕೊಡ್ಬೋದು. ಅವರ ಹತ್ರ ಒಂದು ಮೊಬೈಲ್ ಇರುತ್ತೆ. ಆ ಮೊಬೈಲಿಗೆ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ತಗೊಳ್ಳೋವಂಥ ಇನ್ನೊಂದು ಸಾಧನ ಕೂಡ ಅಳವಡಿಸಿರ್ತಾರೆ. ಅವರು ಅದನ್ನು ಓಪನ್ ಮಾಡಿ ನಿಮ್ಮ ಹೆಸರು ಅದೆಲ್ಲ ಡೀಟೇಲ್, ಆಧಾರ್ ನಂಬರ್ ಅದನ್ನೆಲ್ಲ ತಗೊಳ್ತಾರೆ. ಅದಲ್ಲದೆ ತಂದೆ ಹೆಸರು, ಓದಿದ ಶಾಲೆ ಹೆಸರು, ಹುಟ್ಟಿದ ಊರ ಹೆಸರು, ಫ್ರೆಂಡ್ ಹೆಸರು, ಈ ಥರದ್ದೆಲ್ಲ ಕೆಲವು ಅಂಶಗಳನ್ನು ಕೇಳಿರ್ತಾರೆ. ಆದರೆ ಒಂದು ಎಚ್ಚರಿಕೆ ಮಾತು ಹೇಳಿರ್ತೀನಿ, ಇದನ್ನು KYC ಅಪ್ಡೇಟ್ ಮಾಡಬೇಕಾದಾಗಲಿಲ್ಲ, ನೋ ಯುವರ್ ಕಸ್ಟಮರ್ ಅಂಥೇಳಿ ಅದನ್ನು ಮತ್ತೆ ಕೇಳ್ತಿರ್ತಾರೆ 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸರಿ. ಅದಕ್ಕೋಸ್ಕರನೇ ನೀವು ಅದನ್ನು ಕರೆಕ್ಟಾಗಿ ಬರೆದಿಟ್ಕೊಂಡಿರಬೇಕು. ಇಲ್ಲದೇ ಇದ್ದರೆ ಸಮಸ್ಯೆ ಆಗುತ್ತೆ. ಅದು ನಿಮಗೆ ಖಚಿತವಾಗಿ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ ನೇಮ್ ಅಂತ ಹೇಳಿದರೆ ಅದು ನಿಮಗೆ ಖಚಿತವಾಗಿ ಹೇಳಿರಬೇಕು. ಅದು ಎಲ್ಲ ಸರಿ ಅದು ಕೇಳಿದಾಗಲೆಲ್ಲ ಅದೇ ಥರನೇ ನೀವು ಹೇಳಬೇಕಾಗತ್ತೆ. ಇದೊಂದು ಎಚ್ಚರಿಕೆ ವಹಿಸಿ. ಅವರು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಆಮೇಲೆ ನೀವು ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗಿ IPPB ಮೊಬೈಲ್ ಅಂಥೇಳಿ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದನ್ನು ಹೇಗೆ ಮಾಡಬೇಕಾಗತ್ತೆ ಅಂದರೆ, ನಿಮಗೆ ಪೋಸ್ಟ್ ಆಫೀಸ್ದು ಬ್ಯಾಂಕಲ್ಲೇ ನಿಮ್ಮದು ಅಕೌಂಟ್ ಇರಬೇಕು ಅಂತಿಲ್ಲ. ಕೆನರಾ ಬ್ಯಾಂಕಲ್ಲೋ, ಸ್ಟೇಟ್ ಬ್ಯಾಂಕಲ್ಲೋ, ಇನ್ಯಾವುದೋ ಬ್ಯಾಂಕಲ್ಲೇ ನಿಮ್ಮದು SB ಅಕೌಂಟ್ ಇದ್ದರೆ ಸಾಕು. ಅದಕ್ಕೆ ಅದನ್ನು ಲಿಂಕ್ ಮಾಡ್ಬೋದು. ಇದು ಒಂದು ರೀತಿ ವ್ಯಾಲೆಟ್ ಇದ್ದ ಹಾಗೆ ಕೂಡ, ಅಂದರೆ ಇದೊಂದು ಪೌಚ್ ಇದ್ದ ಹಾಗೆ. ಅಲ್ಲಿಂದ ಸ್ವೀಪ್ ಇನ್ ಅಂದರೆ ನೀವು ಎಷ್ಟು ಹಣನ ಇದಕ್ಕೆ ತೊಗೊಳ್ತೀರೋ ಅಷ್ಟು ಹಣ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸ್ವೀಪ್ ಔಟ್ ಅಂದರೆ 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಹಣ ಏನಾದರೂ ಇಲ್ಲಿ ನಿಮಗೆ ಸೇರಿಕೊಂಡಿದ್ರೆ ಅದು ಸ್ವೀಪ್ ಔಟ್ ಅಂದರೆ ಇದರಿಂದ SB ಅಕೌಂಟಿಗೆ ಹೋಗ್ಬಿಡುತ್ತೆ. 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದರಲ್ಲಿ ಸೇರಿದರೆ ಆಟೋಮೆಟಿಕಲಿ ಅದು SB ಅಕೌಂಟಿಗೆ ಹೋಗ್ಬಿಡುತ್ತೆ. ಇದ್ರ ಮೂಲಕ ನೀವೊಂದು ಯಾರಾದರೂ ನಿಮ್ಗೆ ಹಣ ಕೊಡಬೇಕಾಗಿದ್ದರೆ ಅವ್ರಿಗೆ ನೀವು ಒಂದು QR ಕೋಡ್ ಜನ್ರೇಟ್ ಮಾಡಿ ಕಳಿಸ್ಬೋದು. ಅವರು QR ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಕರೆಕ್ಟಾಗಿ ಹಣನ ಕಳಿಸ್ಬೋದು. ಆದರೆ ಈ QR ಕೋಡ್ ಹೇಗಿದೆ ಅಂತ ಹೇಳಿದ್ರೆ, ನೀವು ಎಷ್ಟು ಹಣವನ್ನು ಅವರಿಂದ ಅಪೇಕ್ಷಿಸ್ತೀರೋ ಆ ಅಮೌಂಟನ್ನು ನೀವೇ ಮೆನ್ಷನ್ ಮಾಡಬೇಕು. ಅವರು ಎಷ್ಟು ಬೇಕಾದರೆ ಅಷ್ಟು ಹಾಕ್ಬೋದು ಅನ್ನೋ ಥರ ಇರೋಲ್ಲ. ನೀವು ಡಿಮಾಂಡ್ ಮಾಡಬೇಕು, ನೀವು ಬಿಲ್ ಕೊಡಬೇಕು, ಅವರು ಆ ಬಿಲ್ಲನ್ನು ಸೆಟಲ್ ಮಾಡಬೇಕು, ಆ ಥರ ಇರುತ್ತೆ. ಇದು ಇಡೀ ನಮ್ಮ ದೇಶದಲ್ಲಿ ಕೇವಲ ಒಂದು 4 ಲಕ್ಷ ಜನ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಇದು ಮನೇಲಿರುವಂಥ ಹೆಂಗಸರು ಹೋಗಿ ಎಲ್ಲೋ ಮಾಡ್ಕೋಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡೇ ಅವರು ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು ಮತ್ತು ಹಣದ ಎಲ್ಲ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಅದು ಅವರು ಹೇಗೆ ಅದನ್ನು ಆಪ್ರೇಟ್ ಮಾಡೋದು ಅನ್ನೋದನ್ನು ಪೋಸ್ಟ್ ಮ್ಯಾನ್ ಅಥವಾ ಪೋಸ್ಟ್ ವುಮನ್ ನಿಮಗೆ ಹೇಳ್ಕೊಟ್ಬಿಡ್ತಾರೆ. ನಿಮಗೇನೂ ಕಷ್ಟ ಆಗೋದಿಲ್ಲ. ಸೊ ಇದನ್ನು ನೀವು ಮಾಡ್ಬೋದು, ಹಣ ಸ್ವೀಕರಿಸ್ಬೋದು, ಹಣ ಕೊಡ್ಬೋದು. ಇನ್ನು ನಮ್ಮ ದೇಶದಲ್ಲಿ ಅತ್ಯಂತ ಜಾಸ್ತಿ ಚಾಲ್ತಿಯಲ್ಲಿರುವಂಥ ಪೇಮೆಂಟ್ ಆ್ಯಪ್ ಅಂತ ಹೇಳಿದ್ರೆ ಅದು ಫೋನ್ಪೇ. ಆದರೆ ಫೋನ್ಪೇ ಅನ್ನೋದು ಕೇವಲ ವ್ಯಾಲೆಟ್ ಅಷ್ಟೇ. ಅದರಲ್ಲಿರುವಂಥ ಹಣಕ್ಕೆ ನಿಮಗೆ ಆ
ಫೋನ್ಪೇ ಅವರು ಯಾವುದೇ ಇಂಟ್ರೆಸ್ಟನ್ನು ಕೊಡಲ್ಲ. ಆದರೆ IPPB ಅನ್ನೋವಂಥ ಬ್ಯಾಂಕ್ ಇದೆಯಲ್ಲ, ಅದರಲ್ಲಿ ನಿಮಗಿರುವಂಥ ಹಣಕ್ಕೆ 2% SP ಇಂಟ್ರೆಸ್ಟ್ ಸಿಗುತ್ತೆ ಅದು. ಸೊ ಇದು ಒಂದು ಅಡ್ವಾಂಟೇಜ್ ಅದು. ಮತ್ತು ಇದು ಕೇಂದ್ರ ಸರ್ಕಾರನೇ ಮಾಡೋದ್ರಿಂದ ಅತ್ಯಂತ ಸೇಫ್ ಆ್ಯಂಡ್ ಸೆಕ್ಯೂರ್ ಅದು. ನೀವು ಇದು ಒಂದು ರೀತಿ ಪೇಟಿಎಮ್ ಥರ ಅಂತ ಹೇಳ್ಬೋದು. ಪೇಟಿಎಮ್ ಕೂಡ ಅದು ಬ್ಯಾಂಕ್ ಕೂಡ ಹೌದು, ವ್ಯಾಲೆಟ್ ಹೌದು. ಗೂಗಲ್ ಪೇ ಅಂದರೆ ಅಂತೂ ಅದು ವ್ಯಾಲೆಟ್ ಅದರಲ್ಲಿ ಇರಲ್ಲ, ಡೈರೆಕ್ಟಾಗಿ ಯಾವುದಾದ್ರೂ SB ಅಕೌಂಟಿಗೆ ಲಿಂಕ್ ಮಾಡಬೇಕಾಗುತ್ತೆ. ಸೊ ಹೀಗೆ ಸ್ವಲ್ಪ ಇದು ಭಿನ್ನವಾಗಿರುವಂಥದ್ದು. ಇದು ಹೆಚ್ಚು ಜನ ಉಪಯೋಗಿಸಿ ಇದರದ್ದು ಉಪಯೋಗ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಉಪಯೋಗ ಅನಿಸಿದ್ರೆ ಇದನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ನಮಸ್ಕಾರ.